Hello everyone. I welcome you all to the lecture series on design and analysis of algorithms as a part of 5th semester subject. In this session, we'll be discussing about Unit 6, that is the greedy techniques. This video is being recorded as a part of Learning Management System and the Department of Collegiate and Technical Education. So let us get started with the session today. So in this session, we'll be discussing about the greedy techniques. So the outcome of this session would be about having an understanding about the nature and working of the greedy method basically. So the contents for this session goes this way. The first we'll be discussing about the greedy technique with the help of a beautiful example. Then we'll see what is the definition of the greedy method. Then we'll see what actually the method consists of. Then we'll see some advantages and disadvantages of this session. Then we'll go through the greedy algorithm, how it works and all, and we'll have some important notes about the greedy method. So to get started, let us try to see an example. So in this example, consider that we have a rich businessman. So a rich businessman idane anta anಕೊಳ್ಳೋಣ. So ಅವನ ಹತ್ರ ಜಾಸ್ತಿ ದುಡ್ಡಿದೆ. ಸೊ ಆ ದುಡ್ಡನ್ನ ಅವನು 3 ರೂಪದಲ್ಲಿ ಸ್ಟೋರ್ ಮಾಡಿರ್ತಾನೆ. ಯಾವ ತರ ಅಂತ ಹೇಳಿದ್ರೆ 3 ಡಿನಾಮಿನೇಷನ್ಸ್ ಆಫ್ ದಿ ಮನಿ. ಒಂದು $20 ಅಲ್ಲಿ, ಇನ್ನೊಂದು $10 ಅಲ್ಲಿ, ಇನ್ನೊಂದು $5. ಸೊ ಈ 20, 10 ಮತ್ತೆ $5 ಎಲ್ಲ ಸೇರಿಸಿ ಒಟ್ಟು ಕೂಡಿಸಿ ಅವನ ಹತ್ರ ಹಣ ಇರುತ್ತೆ. ಅಥವಾ ಅವನ ಹತ್ರ ಇರ್ತಕ್ಕಂತ ಹಣನ ಅವನು $20, $10 ಅಥವಾ $5ಗಳಲ್ಲಿ ಅವರು ಸ್ಟೋರ್ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಂಡು. ಸೊ ಈಗ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನ್ ಇದಾನೆ ಅಂದ್ರೆ ಆಬ್ವಿಯಸ್ಲಿ ಅವನ ಹತ್ರ ಹೆಲ್ಪ್ ಕೇಳೋದಕ್ಕೆ ಒಬ್ಬ ಫ್ರೆಂಡ್ ಬರ್ತಾರೆ. ಸೊ ಆ ಫ್ರೆಂಡ್ ಹೇಳ್ತಾರೆ, ಗಿವ್ ಮೀ ಸಮ್ $35, ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಅಂತ ಕೇಳ್ತಾರೆ. ಸೊ ನಾವು ದಿಸ್ ರಿಚ್ ಬಿಸ್ನೆಸ್ ಮ್ಯಾನ್ ಹ್ಯಾಸ್ ಟು ಲೆಂಡ್ ಮನಿ ಟು ಹಿಸ್ ಫ್ರೆಂಡ್. ಅವ್ನ ಫ್ರೆಂಡಿಗೆ ಕೊಡ್ಬೇಕು ಅಂತ ಅವನು. ಸೊ ಈಗ ಆ ಫ್ರೆಂಡ್ ಇನ್ನೊಂದು ಕಂಡೀಷನ್ ಕೂಡ ಹಾಕ್ತಾರೆ. ಏನಂದ್ರೆ ಆ $35, $35 ಏನ್ ಕೊಡ್ಬೇಕು ನೀನ್ ನನ್ಗೆ ಮಿನಿಮಮ್ ನಂಬರ್ ಆಫ್ ಕಾಯಿನ್ಸ್ ಅಲ್ಲಿ ಕೊಡ್ಬೇಕು. ಇನ್ ಕಂಡೀಷನ್ ಅದು ಪ್ಲೀಸ್ ಗಿವ್ ಮಿ $35 ಅಂಡ್ ದಟ್ ಟು ಇನ್ ಮಿನಿಮಮ್ ನಂಬರ್ ಆಫ್ ಕಾಯಿನ್ಸ್ ಅಂತ. ಸೊ ಈ ಮಿನಿಮಮ್ ನಂಬರ್ ಆಫ್ ಕಾಯಿನ್ಸ್ ಅಲ್ಲಿ ಹೆಂಗೆ ಸೆಲೆಕ್ಟ್ ಮಾಡೋದು ಈಗ? ಸೊ ಫಸ್ಟ್ ನೋಡೋಣ $35 ಅನ್ನ ಈ ರಿಚ್ ಬಿಸ್ನೆಸ್ ಮ್ಯಾನ್ ಅವ್ರ ಫ್ರೆಂಡಿಗೆ ಕೊಡ್ಬೇಕಂದ್ರೆ ಏನೇನೆಲ್ಲ ಆಪ್ಷನ್ಸ್ ಇದೆ. ಸೊ ದ ವೇರಿಯಸ್ ಆಪ್ಷನ್ಸ್ ಟು ಚೂಸ್ $35 are like we can give 7 coins of $5, 5, 5, 5, 5, 5, 7 $5 coins ಕೊಟ್ರೆ like 35 ಆಗುತ್ತೆ. ಸೊ ಇನ್ನೊಂದು ಆಪ್ಷನ್ ಏನ್ ನೋಡೋಣ, ಒಂದು $10 ಕಾಯಿನ್ ಅನ್ನು ಕೊಟ್ಟು ಇನ್ನು ಉಳಿದ ಹಾಗೆ 5 $5 ಕಾಯಿನ್ಸ್ ಅನ್ನು ಕೊಡ್ಬೋದು. ಸೊ ಅಲ್ಲಿಗೆ 10 plus 5, 5 are 25, that accounts to 35. ಇನ್ನು ಒಂದು ಆಪ್ಷನ್ ಇದೆ, ಏನದು $10 ನ 2 ಕಾಯಿನ್ ಗಳನ್ನ ಕೊಟ್ಟು ಇನ್ನು $5 ನ 3 ಕಾಯಿನ್ ಗಳನ್ನ ಕೊಡ್ಬೋದು. ದಟ್ ಇಸ್ 5 3s are 15 plus 10 plus 10, that accounts to 35. These are all the various options that the rich businessman can give $35 to his friend, and there are many other options also. Now, explore ಮಾಡ್ತಾ ಹೋದ್ರೆ there are many permutation combinations, so on will have. Okay. ಈಗ ಈ ರಿಚ್ ಬಿಸ್ನೆಸ್ಮನ್ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡ್ರು ಕೂಡ he has to give $35 in minimum number of coins. ಸೊ ಅದಕ್ಕೊಂದು ಟೆಕ್ನಿಕ್ ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವ್ನ ಫ್ರೆಂಡ್ ಹಾಕಿರೋ ಕಂಡೀಷನ್ ಅದು ಮಿನಿಮಮ್ ನಂಬರ್ ಆಫ್ ಕಾಯಿನ್ಸ್ ಅಲ್ಲಿ ಬೇಕು ನನಗೆ ಅಂತ. ಸೊ ಏನ್ ಟೆಕ್ನಿಕ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ ಅವನು ಅಂತ ಹೇಳಿದ್ರೆ, ಈ $35 ಅಲ್ಲಿ ಫಸ್ಟ್ ಗ್ರೇಟೆಸ್ಟ್ ಡಿನಾಮಿನೇಷನ್ ಯಾವುದು ಅದನ್ನ ಚೂಸ್ ಮಾಡ್ತಾನೆ. ಏನು ಗ್ರೇಟೆಸ್ಟ್ ಡಿನಾಮಿನೇಷನ್ ಇನ್ ದಿ ನಂಬರ್ ಆಫ್ ಕಾಯಿನ್ಸ್ ಹಿ ಚೂಸಸ್. ಯಾವ್ದದು 20, 10, 5 ಅಂದ್ರೆ ಗ್ರೇಟೆಸ್ಟ್ ಡಿನಾಮಿನೇಷನ್ ಯಾವ್ದು? ಡಿನಾಮಿನೇಷನ್ ಅಂದ್ರೆ ಫೇಸ್ ವ್ಯಾಲ್ಯೂ, ಮುಖ ಬೆಲೆ ಅಂತ ಅರ್ಥ. ಸೊ 20 ಮುಖ ಬೆಲೆಯ ಒಂದು ಕಾಯಿನ್ ಅನ್ನು ನಾವು ಚೂಸ್ ಮಾಡಿದ್ರೆ ಅದು ಗ್ರೇಟೆಸ್ಟ್ ಡಿನಾಮಿನೇಷನ್ ಆಗುತ್ತೆ. ಸೊ ಫಸ್ಟ್ ಹಿ ಚೂಸಸ್ 20. ಲೆಟ್ ಅಸ್ ಅಸ್ಯೂಮ್. ಸೊ ನೆಕ್ಸ್ಟ್ ಈಗ 20 ಅನ್ನು ಅವನು ಚೂಸ್ ಮಾಡಿದ್ರೆ ಈ 35 ಒಳಗಳಿಗೆ ಕೊಡ್ಲಿಕ್ಕೆ ಉಳಿತಕ್ಕಂಥದ್ದು ಇನ್ನೆಷ್ಟು? 35 minus 20, that accounts to $15. ಹೌದಾ? ಸೊ ಈ $15 ಅಲ್ಲಿ ಮತ್ತೆ ಅವನ ಹತ್ರ ಇರ್ತಕ್ಕಂಥ ಕಾಯಿನ್ಸ್ ಅನ್ನ ಜೋಡಿಸ್ಬಿಟ್ಟು ಕೊಡ್ಬೇಕು. ಸೊ ಈಗ ಮತ್ತೆ ಗ್ರೇಟೆಸ್ಟ್ ಡಿನಾಮಿನೇಷನ್ ಅನ್ನ ಚೂಸ್ ಮಾಡ್ತಾನೆ ಅಂತ ಇಟ್ಕೊಂಡ 20, 10, 5, 20 ಚೂಸ್ ಮಾಡೋಣ ಅಂತ ಇಟ್ಕೊಂಡ 20 ಚೂಸ್ ಮಾಡಿದ್ರೆ ಅವನು ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ನು $15 ಮಾತ್ರ. ಸೊ $20 is greater than the remaining $15, so he cannot choose 20. He obviously have to go with the next denomination, that is $10. ಸೊ $10 ಅನ್ನ ಅವನು ಚೂಸ್ ಮಾಡ್ತಾನೆ ಅಂತ ಇಟ್ಕೊಂಡ. ಸೊ ಅಲ್ಲಿಗೆ 20, 10 ಟೋಟಲ್ ಎಷ್ಟಾಯ್ತು? $30 ಆಯ್ತು. ಸೊ ಈ $35 ಅಲ್ಲಿ ಉಳಿದಿದ್ದೆಷ್ಟು? $5 ಮಾತ್ರ.
ಸೊ ಈ $5 ಗೆ ಅಲ್ಲಿ ಡಿನಾಮಿನೇಷನ್ಸ್ ಯಾವ್ದು ಚೂಸ್ ಮಾಡ್ಬೋದು, 20 ಆಗಲ್ಲ, 10 ಆಗಲ್ಲ, $5 ಕಾಯಿನ್ ಅನ್ನ ಚೂಸ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನಾವು ಉಳಿದಿರ್ತಕ್ಕಂಥ $5 ಅನ್ನ ಪೂರ್ತಿ ಮಾಡಿ 35 ಅನ್ನ ಕೊಡ್ಬೋದು. ಸೊ ಹಿ ಚೂಸಸ್ 5. ದಟ್ ಅಕೌಂಟ್ಸ್ ಟು 35 ನಾವು. ಈಗ ನೋಡಿ 20, 10, 5 ಈ ಮೂರು ಸೇರಿ 35 ಆಯ್ತು. ಅವ್ನ ಫ್ರೆಂಡ್ಗೆ ಅವ್ನು ಕೊಟ್ಟಿದಂತ ಕಾಯಿನ್ಸ್ ಎಷ್ಟು? 3 ಕಾಯಿನ್. ಸೊ ಇನ್ ಓನ್ಲಿ 3 denomination of the coins he can satisfy his friend's constraint by lending him $35. What is this actually? Yes, the businessman adopts a greedy technique here. ತುಂಬಾ ಗ್ರೀಡಿ ಅಂದ್ರೆ ಇದು ದುರಾಸೆ ಅಂತ. ಸೊ ದುರಾಸೆ ಅಂತ ಹೇಳಂದ್ರೆ ಇಲ್ಲಿ ಯಾವ ತರ ಅರ್ಥ ಮಾಡ್ಕೊಳ್ಬೇಕು, ಜಾಸ್ತಿ ಇರ್ತಕ್ಕಂತ ಒಂದು ವ್ಯಾಲ್ಯೂನ ಫಸ್ಟ್ ಗ್ರಾಬ್ ಮಾಡೋದು ಅಂತ. ಸೊ 20, 10, 5ರಲ್ಲಿ ಜಾಸ್ತಿ ಅಂದ್ರೆ ಇಟ್ ವಾಸ್ 20. So he grabbed it, and that's why this technique is called as greedy technique. Hope you have understood the basic criteria or the basic gist of what a greedy technique is. Now, let us see the definition of the greedy algorithm or the greedy method. Now, how can a greedy algorithm be defined? A greedy algorithm, as the name itself suggests, it always makes the choice that seems to be the best at that moment. ಆ ಮೂಮೆಂಟ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಆ ಒಂದು ಚಾಯ್ಸ್ ಅನ್ನು ಈ ಗ್ರೀಡಿ ಮೆಥಡ್ ಮಾಡ್ತಾ ಹೋಗುತ್ತೆ. ಸೊ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಔಟ್ ಆಫ್ 20, 10, 5 ದ ಬೆಸ್ಟ್ ಚಾಯ್ಸ್ ವಾಸ್ ಟು ಚೂಸ್ $20. ಸೊ 20 ಅನ್ನ ಚೂಸ್ ಮಾಡ್ತು. ಅಗೇನ್ ನೆಕ್ಸ್ಟ್ ಇಟ್ ಮೇಕ್ಸ್ ಅ ಲೋಕಲಿ ಆಪ್ಟಿಮಲ್ ಚಾಯ್ಸ್. ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಗೆ ತಕ್ಕಂಗೆ ಚಾಯ್ಸ್ ಅನ್ನು ಮಾಡ್ತಾ ಹೋಗುತ್ತೆ ಅಂಡ್ ಹೋಪ್ಸ್ ದಟ್ ದಿಸ್ ಚಾಯ್ಸ್ ವಿಲ್ ಲೀಡ್ ಟು ಅ ಗ್ಲೋಬಲಿ ಆಪ್ಟಿಮಲ್ ಸೊಲ್ಯೂಷನ್. ನಾವು ಗ್ಲೋಬಲಿ ಲೋಕಲ್ ಆಗಿ ಚಾಯ್ಸ್ ಅನ್ನು ಮಾಡ್ತಾ ಹೋದ್ರೆ ಮೇನ್ ಸೊಲ್ಯೂಷನ್ ಗೆ ಅದು ಆಡ್ ಅಪ್ ಆಗ್ತಾ ಹೋಗುತ್ತೆ. That greedy concept. Okay, this is the definition of the greedy method. So this greedy method can be used to solve a number of problems. For example, knapsack. Then we can solve job sequencing. Then we can solve Prim's algorithm. Then even Kruskal's algorithm can be solved using greedy method, and Dijkstra's algorithm, and many so on other. There are many other algorithms which can be solved using greedy method. Let us see what this method consists of. ಈ ಗ್ರೀಡಿ ಮೆಥಡ್ ಅಂದ್ರೆ ಏನು ಅಂತ ನೋಡೋಣ. ಗ್ರೀಡಿ ಯಾವುದೇ ಒಂದು ಗ್ರೀಡಿ ಮೆಥಡ್ ಅಥವಾ ಗ್ರೀಡಿ ಅಲ್ಗಾರಿದಮ್ ಅಂತ ಹೇಳ್ಬೇಕಂದ್ರೆ ಅಲ್ಲಿ 4 ಕಾನ್ಸೆಪ್ಟ್ ಬೇಸಿಕ್ ಆಗುತ್ತೆ ಅಥವಾ ಮಸ್ಟ್ ಆಗುತ್ತೆ. ಸೊ ವಾಟ್ ಆರ್ ದೋಸ್ ಕಾನ್ಸೆಪ್ಟ್ಸ್? ದ ಫಸ್ಟ್ ಕಾನ್ಸೆಪ್ಟ್ ಬೀಯಿಂಗ್ ಅ ಫೀಸಿಬಲ್ ಸೊಲ್ಯೂಷನ್. ಫೀಸಿಬಲ್ ಸೊಲ್ಯೂಷನ್ ಅಂದ್ರೆ ಪಾಸಿಬಲ್ ಸೊಲ್ಯೂಷನ್ ಅಂತ, ಸಾಧ್ಯ ಆಗ್ತಕ್ಕಂತ ಸೊಲ್ಯೂಷನ್ ಅಂತ. ಸೊಲ್ಯೂಷನ್ ಅಂದ್ರೆ ಆನ್ಸರ್, ರಿಸಲ್ಟ್ ಅಂತ. ಸೊ ಏನ್ ಫೀಸಿಬಲ್ ಸೊಲ್ಯೂಷನ್ ಅಂದ್ರೆ ನಮ್ಮ ಒರಿಜಿನಲ್ ಇನ್ಪುಟ್ ಏನಿರುತ್ತೆ, ನಾವು ಏನು ಪ್ರಾಬ್ಲಮ್ ಗೆ ಇನ್ಪುಟ್ ಅನ್ನ ಕೊಡ್ತೀವಿ ಆ ಒರಿಜಿನಲ್ ಇನ್ಪುಟ್ ನ ಒಂದು ಸಬ್ಸೆಟ್ ಅನ್ನ ನಾವು ತಗೊಂಡ್ರೆ ಆ ಸಬ್ಸೆಟ್ ನಮ್ಮ ಕನ್ಸ್ಟ್ರೇಂಟ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ದೆನ್ ವಿ ಕಾಲ್ ದಟ್ ಸೊಲ್ಯೂಷನ್ ಆಸ್ ಅ ಫೀಸಿಬಲ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಮ್ಮ ಲಾಸ್ಟ್ ಮನಿ ಅಲ್ಗಾರಿದಮ್ ಗೆ ನಾವು ರಿಲೇಟ್ ಮಾಡ್ಬೇಕು, ಮನಿ ಎಕ್ಸಾಂಪಲ್ ಗೆ ರಿಲೇಟ್ ಮಾಡ್ಬೇಕು ಅಂದ್ರೆ ಸೊ ಇನ್ಪುಟ್ ಏನಿತ್ತು ನಮ್ಗೆ 20, 10, 5 ಇತ್ತು. ಅದರಲ್ಲಿ ಒಂದು ಸಬ್ಸೆಟ್ ಅಂದ್ರೆ 20 ಆಗುತ್ತೆ ಅಥವಾ 10 ಆಗ್ಬೋದು ಅಥವಾ 5 ಆಗ್ಬೋದು. ಆ ಮೂರಲ್ಲಿ ಯಾವುದೇ ಒಂದು ನಮ್ಮ ಕನ್ಸ್ಟ್ರೇಂಟ್ ಅನ್ನ ಕೊಟ್ಟಿರ್ತಕ್ಕಂಥ ಕನ್ಸ್ಟ್ರೇಂಟ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಅದನ್ನ ನಾವು ತಗೋಬಹುದು, ಅದನ್ನ ಸೊಲ್ಯೂಷನ್ ಆಗಿ ನಾವು ತಗೊಳ್ಬಹುದು ಅಂತ ಅರ್ಥ. ಸೊ ಇಟ್ ಕನ್ಸಿಸ್ಟ್ ಆಫ್ ದ ಫಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಫೀಸಿಬಲ್ ಸೊಲ್ಯೂಷನ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಬ್ಜೆಕ್ಟಿವ್ ಫಂಕ್ಷನ್ ಅಂತ. ಏನಿದು ಅಬ್ಜೆಕ್ಟಿವ್ ಫಂಕ್ಷನ್ ಅಂದ್ರೆ this is an input for which the feasible solution can be obtained. ಯಾವ ಇನ್ಪುಟ್ ಗೆ ನಮ್ಗೆ ಫೀಸಿಬಲ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಆ ಇನ್ಪುಟ್ ಗೆ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ, ಅಥವಾ ಆ ಇನ್ಪುಟ್ಟಿನ ಒಂದು ರೂಪನೇ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಆಗಿ ನಾವು ಡೆಡ್ಯೂಸ್ ಮಾಡ್ಬೋದು. ಸೊ ಈ ಚಾಯ್ಸ್ ಏನ್ ಮಾಡ್ತೀವಿ ನಾವು ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಅಲ್ಲಿ ಏನ್ ಚಾಯ್ಸ್ ಅನ್ನ ಮಾಡ್ತೀವಿ that can be deduced in terms of an objective function. Then the third concept that we need for the greedy method ಅಂದ್ರೆ basic greedy method ಅಂದ್ರೆ third concept ಏನಿರ್ಬೇಕು, ಅಲ್ಲೊಂದು ಆಪ್ಟಿಮಲ್ ಸೊಲ್ಯೂಷನ್ ಇರಬೇಕು. ನೋಡಿ, ಫೀಸಿಬಲ್ ಸೊಲ್ಯೂಷನ್ ಬೇರೆ, ಆಪ್ಟಿಮಲ್ ಸೊಲ್ಯೂಷನ್ ಬೇರೆ. ಫೀಸಿಬಲ್ ಅಂದ್ರೆ ಸಾಧ್ಯ ಆಗ್ತಕ್ಕಂತ ಎಲ್ಲಾ ಸೊಲ್ಯೂಷನ್ಸ್ ಅಂತ ಅರ್ಥ. ಇನ್ನು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಯಾವುದು ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅದು ಆಪ್ಟಿಮಲ್ ಸೊಲ್ಯೂಷನ್. ಈಗ ಲಾಸ್ಟ್ ಮನಿ ಎಕ್ಸಾಂಪಲ್ ಅಲ್ಲಿ ತಗೊಂಡ್ರೆ ನಾವು ಫಸ್ಟ್ ಏನ್ ಚಾಯ್ಸಸ್ ಅನ್ನ ನೋಡಿದ್ವಿ, 5, 5, 5, 5, 5, 10, 10, 5, 5, 5 ಈ ತರದೆಲ್ಲಾನು ಕೂಡ ಫೀಸಿಬಲ್ ಸೊಲ್ಯೂಷನ್ಸ್ ಆಗುತ್ತೆ. ಬಟ್ ಆ 20, 10, 5 ಅಂತ ಏನ್ ಚೂಸ್ ಮಾಡಿದ್ವಲ್ಲ that is the optimal solution. See, all feasible an optimal solution is also a feasible solution,
but all feasible solutions cannot become the optimal solution. I hope you have understood. So next, ಈ ಆಪ್ಟಿಮಲ್ ಸೊಲ್ಯೂಷನ್ ಜೊತೆಗೆ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟಿವ್ ಏನಿದೆ, ಆಬ್ಜೆಕ್ಟಿವ್ ಫಂಕ್ಷನ್ ನ ಐದರ್ ಇಟ್ ಕ್ಯಾನ್ ಮ್ಯಾಕ್ಸಿಮೈಸ್ ಆರ್ ಇಟ್ ಕ್ಯಾನ್ ಮಿನಿಮೈಸ್. ಆಬ್ಜೆಕ್ಟಿವ್ ಫಂಕ್ಷನ್ ಏನ್ ಡಿರೈವ್ ಮಾಡ್ತೀವಿ ನಾವು, ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ ಅದು ಇಲ್ಲ ಮ್ಯಾಕ್ಸಿಮೈಸ್ ಮಾಡ್ಬೋದು ಇಲ್ಲ ಮಿನಿಮೈಸ್ ಮಾಡ್ಬೋದು. ಎರಡೂ ಕೂಡ ನಮ್ಗೆ ಆಪ್ಟಿಮಲ್ ಸೊಲ್ಯೂಷನ್ ಅಲ್ಲಿ ಸಿಗುತ್ತೆ. ದೆನ್ ದ ಫೋರ್ತ್ ಕಾನ್ಸೆಪ್ಟ್ ಇಸ್ ಒಂದು ಸಲ ಚೂಸ್ ಮಾಡಿದಂತ ಚಾಯ್ಸ್ ಅನ್ನ ನಾವು ಇಟ್ ಕೆನ್ ನಾಟ್ ಬಿ ರಿವೋಕ್ಡ್ ಬ್ಯಾಕ್. ಈಗ 20 ನ ಚೂಸ್ ಮಾಡಿದ್ವಿ, ವಾಪಸ್ ಹೋಗ್ಬಿಟ್ಟು ನಾನು 20 ತೆಗ್ದಾಕಿ ಮತ್ತೆ 10 ಅನ್ನ ಚೂಸ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಸೊ 20 ನ ಚೂಸ್ ಮಾಡಿದ್ಮೇಲೆ ಆ 20 ಅನ್ನ ನಮಗೆ ಫೈನಲ್ ಔಟ್ಪುಟ್ ಅಲ್ಲಿ ಡಿಡಕ್ಟ್ ಮಾಡಿ ಉಳಿದಂತ ಕೆಪಾಸಿಟಿ ಏನಿರುತ್ತೆ ಅಥವಾ ಉಳಿದಂತ ಸೊಲ್ಯೂಷನ್ ಏನಿರುತ್ತೆ ಅದಕ್ಕೆ ನಮ್ಗೆ ಹಿಂದಿನ ಚಾಯ್ಸ್ ಬೇಸ್ಡ್ ಮೇಲೆ ಮುಂದಿನ ಚಾಯ್ಸ್ ಗಳನ್ನು ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್ ಇರ್ರಿವೋಕಬಲ್ ಚಾಯ್ಸ್. ಒನ್ಸ್ ಅ ಚಾಯ್ಸ್ ಇಸ್ ಮೇಡ್ ಇಟ್ ಕೆನ್ ನಾಟ್ ಬಿ reversed or it cannot be revoked. We cannot go back. Okay. So these are the four basic concepts that exist in every greedy technique. Yes. Rather than an algorithm, greedy algorithm is a technique. So ಇದನ್ನ ಈ greedy method ಇಂದ ನಾವು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ನಾವು ಅಲ್ಗಾರಿದಮ್ ಅಂತ ಹೇಳೋದಕ್ಕಿಂತ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ತುಂಬಾ ಸೂಕ್ತ ಅನ್ಸುತ್ತೆ. Now let us see what are the advantages of this ಗ್ರೀಡಿ ಅಲ್ಗಾರಿದಮ್. ಈ ಗ್ರೀಡಿ ಅಲ್ಗಾರಿದಮ್ ಅನ್ನ ಯಾವ ಪ್ರಾಬ್ಲಮ್ ಗಳಲ್ಲಿ ನಾವು ಬಳಸ್ತಾ ಹೋಗ್ತೀವಿ, ಆ ಪ್ರಾಬ್ಲಮ್ ಗಳಲ್ಲಿ ಗ್ರೀಡಿ ಮೆಥಡ್ ಅನ್ನ ಬಳಸೋದ್ರಿಂದ ಏನ್ ಅಡ್ವಾಂಟೇಜಸ್ ಇರುತ್ತೆ ಬೇರೆ ಮೆಥಡ್ ಗಿಂತ. ಇಲ್ಲಿ ತನಕ ಏನೇನ್ ಕಲ್ತಿದ್ವಿ, ಲೈಕ್ ಬ್ರೂಟ್ ಫೋರ್ಸ್, ಡಿಕ್ರೀಸ್ ಅಂಡ್ ಕಾಂಕರ್, ಡಿವೈಡ್ ಅಂಡ್ ಕಾಂಕರ್ ಎಲ್ಲ ನೋಡಿದ್ರಿ. ಅದೇ ತರಾನೇ ಈ ಗ್ರೀಡಿ ಟೆಕ್ನಿಕ್ ಕೂಡ ಒಂದು. ಸೊ ಈ ಗ್ರೀಡಿ ಟೆಕ್ನಿಕ್ ಅನ್ನ ಯಾಕೆ ನಾವು ಚೂಸ್ ಮಾಡ್ಬೇಕು, ಬೇರೆ ಮೆಥಡ್ ಗಳನ್ನ ಯಾಕೆ ನಾವು ಚೂಸ್ ಮಾಡಬಾರ್ದು ಅಂತಕ್ಕಂತ ಒಂದು ಇದಕ್ಕೆ ಕೆಲವೊಂದು ಅಡ್ವಾಂಟೇಜಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ. So the first advantage is it is quite easy to implement any greedy algorithm based compared to the other previous techniques. ಈಗ ಏನ್ ಹೇಳಿದೆ, ಡಿಕ್ರೀಸ್ ಅಂಡ್ ಕಾಂಕರ್, ಡಿವೈಡ್ ಅಂಡ್ ಕಾಂಕರ್ ಅಂಡ್ ಅದರ್ ಟೆಕ್ನಿಕ್ಸ್, ಅವು ಎಲ್ಲಕ್ಕಿಂತ ಗ್ರೀಡಿ ಅಲ್ಗಾರಿದಮ್ ಅಥವಾ ಗ್ರೀಡಿ ಟೆಕ್ನಿಕ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತುಂಬಾನೇ ಸುಲಭ. ಇಟ್ ಇಸ್ ವೆರಿ ಈಸಿ ಅಂಡ್ ಇಟ್ ಇಸ್ ಈಸಿ ಟು ಅನಲೈಸ್ ದ ರನ್ ಟೈಮ್ ಬಿಕಾಸ್ ಇಟ್ ಇಸ್ ಈಸಿ ಟು ಇಂಪ್ಲಿಮೆಂಟ್. ಈ ರನ್ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಅನಲೈಸ್ ಮಾಡೋದು ಕೂಡ ಬೇರೆ ಟೆಕ್ನಿಕ್ಸ್ ಗಿಂತ ತುಂಬಾನೇ ಈಸಿ ಆಗಿರುತ್ತೆ. ಅಂಡ್ ಇಟ್ ವಿಲ್ ಹ್ಯಾವ್ ಲೆಸ್ ಟೈಮ್ ಕಾಂಪ್ಲೆಕ್ಸಿಟೀಸ್ ಆಬ್ವಿಯಸ್ಲಿ. ಸೊ ಅದು ತುಂಬಾ ಬೇಗನೆ ರನ್ ಆಗೋದ್ರಿಂದ ಇಟ್ ರನ್ಸ್ ಟು ದಿ ಕಂಪ್ಲೀಷನ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಅಲ್ಗಾರಿದಮ್ ಅಂತ ಹೇಳಿದಾಗ ಆಬ್ವಿಯಸ್ಲಿ ಇಟ್ ವಿಲ್ ಹ್ಯಾವ್ ಅ ಲೆಸ್ ಟೈಮ್ ಕಾಂಪ್ಲೆಕ್ಸಿಟಿ ದ್ಯಾನ್ ಅದರ್ ಅಲ್ಗಾರಿದಮ್ಸ್. So then it is cheaper than exhaustive search. Exhaustive search ಅಲ್ಲಿ ನಾವು ನೋಡಿದೀವಿ, ಲೈಕ್ knapsack ನೋಡಿದೀವಿ, ಟ್ರಾವೆಲಿಂಗ್ ಸೇಲ್ಸ್ ಪರ್ಸನ್ ನೋಡಿದ್ವಿ, ಬ್ರೂಟ್ ಫೋರ್ಸ್ ಅಲ್ಲಿ ಒಂದು ಎಕ್ಸಾಸ್ಟಿವ್ ಸರ್ಚ್ ಟೆಕ್ನಿಕ್ ಅಂತ ಏನ್ ಸ್ಟಡಿ ಮಾಡಿದ್ವಿ ನಾವು. ಸೊ ಅದರಲ್ಲಿ ಬರ್ತಕ್ಕಂತ knapsack ಅನ್ನ ನಾವು ನೋಡಿದ್ವಿ. ಎಕ್ಸಾಸ್ಟಿವ್ ಸರ್ಚ್ ಅಲ್ಲಿ ಸಾಲ್ವ್ ಮಾಡಿದಾಗ ಎಷ್ಟು ಪರ್ಮುಟೇಷನ್ ಕಾಂಬಿನೇಷನ್ ಆಗಿ ನಮಗೆ ಅನಂತರ ಆಪ್ಟಿಮಲ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಅದೇ knapsack ಪ್ರಾಬ್ಲಮ್ ಅನ್ನ ನಾವು ಗ್ರೀಡಿ ಟೆಕ್ನಿಕ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಅದಕ್ಕಿಂತ ಅನ್ನೋದು ಕೂಡ ತುಂಬಾ ಚೀಪ್ ಆಗಿ ನಮಗೆ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ we are going to get the solution and we are going to get the solution in a very less time complexity and faster, very cheaper and at a faster rate we are going to get the solution. And it always makes the best choice at each step of the method. Algorithm ಅಥವಾ ಒಂದು ಪ್ರಾಬ್ಲಮ್ ನ ಪ್ರತಿಯೊಂದು ಐಟರೇಷನ್ ನಲ್ಲೂ ಪ್ರತಿಯೊಂದು ಸ್ಟೆಪ್ ನಲ್ಲೂ ಕೂಡ ಇಟ್ ಮೇಕ್ಸ್ ದ ಬೆಸ್ಟ್ ಚಾಯ್ಸ್. ಯಾವ್ದು ಚಾಯ್ಸ್ ಅದಕ್ಕೆ ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನ ಅದು ಚೂಸ್ ಮಾಡ್ತಾ ಹೋಗುತ್ತೆ. ಅಗೇನ್ ಇಟ್ ಮೇಕ್ಸ್ ಅ ಗ್ರೀಡಿ ಚಾಯ್ಸ್. ಐದರ್ ದ ಚಾಯ್ಸ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ ಆರ್ ದ ಚಾಯ್ಸ್ ಕ್ಯಾನ್ ಬಿ ಮಿನಿಮಮ್. ಸೊ ಮಿನಿಮಮ್ ವ್ಯಾಲ್ಯೂವಿನ ಚಾಯ್ಸ್ ಅನ್ನಾದ್ರೂ ಅದು ಗ್ರೀಡಿಯಾಗಿ ಗ್ರಾಬ್ ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂವಿನ ಚಾಯ್ಸ್ ಅನ್ನಾದ್ರೂ ಅದು ಗ್ರೀಡಿಯಾಗಿ ಗ್ರಾಬ್ ಮಾಡ್ಬೋದು. These are some of the advantages. Now let us look at the disadvantages also. So any method for the sake, it will have advantages, it will have disadvantages also. Now the first disadvantage goes this way. Sometimes we fail to find a globally optimal solution because it does not consider all the cases as in case of an exhaustive search. Exhaustive search ಅಲ್ಲಿ ನಾವು ತುಂಬಾ ಪರ್ಮುಟೇಷನ್ ಕಾಂಬಿನೇಷನ್ ಗಳನ್ನ ಮಾಡಿ ಅದರಲ್ಲಿ ಹಲವಾರು ಫೀಸಿಬಲ್ ಸೊಲ್ಯೂಷನ್ಸ್ ಬರ್ತಿತ್ತು, ಇನ್ನು ಕೆಲವೊಂದು ಇನ್ವ್ಯಾಲಿಡ್ ಆಗ್ತಿತ್ತು ಅಥವಾ ನಾಟ್ ಫೀಸಿಬಲ್ ಸೊಲ್ಯೂಷನ್ಸ್ ಬರ್ತಿತ್ತು. ಇದ್ದಂತ ಫೀಸಿಬಲ್ ಸೊಲ್ಯೂಷನ್ಸ್ ಅಲ್ಲಿ ನಾವು ಒಂದನ್ನ ಆಪ್ಟಿಮಲ್ ಸೊಲ್ಯೂಷನ್ಸ್ ಅಂತ ಕೊಡ್ತಾ ಇದ್ವಿ. ಆ ತರ ಮಾಡಿದಾಗ ಎಲ್ಲಾ ಕೇಸು ಕನ್ಸಿಡರ್ ಆಗುತ್ತೆ ನಮಗೆ. ಅಲ್ಲಿ ಇನ್ಯಾವುದು ಕನ್ಸ್ಟ್ರೇಂಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಬಾಕಿ ಉಳಿಯಲ್ಲ.
ಸೊ ಆಗ ಎಲ್ಲಾ ಕೇಸನ್ನ ಕನ್ಸಿಡರ್ ಮಾಡಿದಾಗ ದಿ ಬೆಸ್ಟ್ ಸೊಲ್ಯೂಷನ್ ಅಂತ ಸಿಗ್ತಾ ಹೋಗುತ್ತೆ. ಬಟ್ ಈ ಗ್ರೀಡಿ ಟೆಕ್ನಿಕಲ್ ಏನಾಗುತ್ತೆ, ಅದು ಎಲ್ಲಾ ಕೇಸನ್ನ ಕನ್ಸಿಡರ್ ಮಾಡಲ್ಲ. ಇಟ್ ಕನ್ಸಿಡರ್ಸ್ ಓನ್ಲಿ ಇಟ್ ಫಸ್ಟ್ ಮೇಕ್ಸ್ ಅ ಬೆಸ್ಟ್ ಚಾಯ್ಸ್. ಆಮೇಲೆ ಅದ ನೆಕ್ಸ್ಟ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಚಾಯ್ಸ್ ಇಟ್ ಟ್ರೈಸ್ ಟು ಫೈಂಡ್ ದಿ ನೆಕ್ಸ್ಟ್ ಬೆಸ್ಟ್ ಚಾಯ್ಸ್. ಸೊ ಈ ತರ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೊಲ್ಯೂಷನ್ ಬೇಗ ಸಿಕ್ಬಿಡುತ್ತೆ. ಸೊ ಎಲ್ಲಾ ಕೇಸಸ್ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಗೆ ಒಂದು ಚಾನ್ಸ್ ಏನಿರುತ್ತೆ ಅಂದ್ರೆ ವಿ ಮೇ ಮಿಸ್ ದಿ ಮೋಸ್ಟ್ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಅಫ್ ಕೋರ್ಸ್ ನಮ್ಗೆ ಗ್ರೀಡಿ ಟೆಕ್ನಿಕಲಿ ಆಪ್ಟಿಮಲ್ ಸೊಲ್ಯೂಷನ್ ಸಿಕ್ಕರು ಕೂಡ, ಏನ್ ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ನಿಮ್ಗೆ ಮತ್ತೆ ಹೇಳ್ತೀನಿ ನಾನು. ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಬೆಸ್ಟ್ ಸೊಲ್ಯೂಷನ್ ಅಂತ. ಸೊ ಈ ಬೆಸ್ಟ್ ಸೊಲ್ಯೂಷನ್ ಅಂತ ಸಿಕ್ಕರು ಕೂಡ ಈ ಟೆಕ್ನಿಕಲಿ ಎಲ್ಲಾ ಕೇಸಸ್ ಅನ್ನ ನಾವು ಕನ್ಸಿಡರ್ ಮಾಡದೇ ಇರೋದ್ರಿಂದ ನಮ್ಗೆ ಇನ್ನೂ ಒಳ್ಳೇದಾದಂತ ಒಂದು ಸೊಲ್ಯೂಷನ್ ಸಿಗಬಹುದಿತ್ತೇನೋ ಅಂತಕ್ಕಂತ ಒಂದು ಕ್ವೆಶನ್ ಉಳ್ದೆ ಉಳಿಯುತ್ತೆ. ಸೊ ದಟ್ ಇಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್. ಆಮೇಲೆ ಇನ್ನೊಂದು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಪ್ರಾಬ್ಲಮ್ಸ್ ಇನ್ ವಿಚ್ ಎವ್ರಿ ಸಬ್ ಪ್ರಾಬ್ಲಮ್ ರಿಕ್ವೈರ್ಸ್ ಅ ಸೊಲ್ಯೂಷನ್. ಒಂದು ಪ್ರಾಬ್ಲಮ್ಗೆ ನಾವು ಪ್ರಾಬ್ಲಮ್ ಅನ್ನ ಡಿವೈಡ್ ಮಾಡ್ತಾ ಹೋದಾಗ ಸೊಲ್ಯೂಷನ್ ಅನ್ನ ಇನ್ಕ್ರಿಮೆಂಟಲ್ ಆಗಿ ನಾವು ತಗೊಳ್ಬೇಕು ಅಂತ ಹೇಳಿ ಎಲ್ಲಾ ಸೊಲ್ಯೂಷನ್ಸ್ ಅನ್ನು ಒಟ್ಟುಗೂಡಿಸಿ ವಿ ಗೆಟ್ ದಿ ಮೈನ್ ಸೊಲ್ಯೂಷನ್. ಸೊ ಈ ತರ ಸಬ್ ಪ್ರಾಬ್ಲಮ್ಸ್ ಅನ್ನ ಡಿವೈಡ್ ಮಾಡ್ತಾ ಹೋದಾಗ ಪ್ರತಿಯೊಂದು ಸಬ್ ಪ್ರಾಬ್ಲಮ್ಗೂ ಅದರದೇ ಆದಂತ ಇಂಡಿಪೆಂಡೆಂಟ್ ಸೊಲ್ಯೂಷನ್ ಬೇಕು ಅಂದಾಗ ದಿಸ್ ಗ್ರೀಡಿ ಟೆಕ್ನಿಕ್ ಕೆನಾಟ್ ಬಿ ಅಡಾಪ್ಟೆಡ್. ಯಾಕೆಂದ್ರೆ ಒಂದು ಚಾಯ್ಸ್ ಅನ್ನ ಮಾಡಿದ್ಮೇಲೆ ಅಫ್ ಕೋರ್ಸ್ ದ ಪ್ರಾಬ್ಲಮ್ ಇಸ್ ರೆಡ್ಯೂಸ್ ಟು ಅ ಸಬ್ ಪ್ರಾಬ್ಲಮ್, ಅದರ ಸಣ್ಣ ಸೈಜ್ ಸಬ್ ಪ್ರಾಬ್ಲಮ್ ಆಗಿ ರೆಡ್ಯೂಸ್ ಆಗುತ್ತೆ. ಮತ್ತೆ ಸೆಕೆಂಡ್ ಚಾಯ್ಸ್ ಅನ್ನ ಮಾಡಿದಾಗ ಇನ್ನೂ ಚಿಕ್ಕದಾದಂತ ಸೈಜಿನ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ಪ್ರತಿಯೊಂದು ಹಂತದಲ್ಲೂ ನಾವು ಚಾಯ್ಸ್ ಗಳನ್ನ ಮಾಡ್ತಾ ಹೋದಾಗ ಆ ಸೊಲ್ಯೂಷನ್ಸ್ ಏನಾಗುತ್ತೆ, ಹಿಂದಿನ ಚಾಯ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ನಾಟ್ ಬಿ ಅನ್ ಇಂಡಿಪೆಂಡೆಂಟ್ ಸೊಲ್ಯೂಷನ್. ಸೊ ಯಾವ ಸಬ್ ಪ್ರಾಬ್ಲಮ್ಸ್ ಗೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಸೊಲ್ಯೂಷನ್ ಬೇಕು ಅಂತ ಅನ್ಸುತ್ತೆ, ಅಲ್ಲೆಲ್ಲ ನಾವು ಗ್ರೀಡಿ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡೋಕೆ ಆಗಲ್ಲ. ದಟ್ ಇಸ್ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್. ಇನ್ನು ಥರ್ಡ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈ ಏನ್ ಗ್ರೀಡಿ ಸೊಲ್ಯೂಷನ್ಸ್ ಅನ್ನ ಯೂಸ್ ಮಾಡಿ ಫಾಸ್ಟರ್ ಸೊಲ್ಯೂಷನ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಆ ಗ್ರೀಡಿ ಸೊಲ್ಯೂಷನ್ಸ್ ಎಲ್ಲದನ್ನು ಕರೆಕ್ಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಇಟ್ ಗ್ರಾಬ್ಸ್ ದ ಬೆಸ್ಟ್ ಚಾಯ್ಸ್ ವಾಟ್ ಇಟ್ ಫೀಲ್ಸ್ ಅಟ್ ದ ಮೊಮೆಂಟ್. ಸೊ ಅದು ಏನ್ ಫೀಲ್ ಆಗತ್ತೆ ಅದಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಅದನ್ನ ಅದು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಹೊರತು ಅದು ಯಾವಾಗ್ಲೂ ಕರೆಕ್ಟ್ ಇರುತ್ತೆ ಅಂತ ನಾವು ಹೇಳಕ್ಕೆ ಆಗಲ್ಲ. ಅಂಡ್ ಒನ್ ಮೋರ್ ಡಿಸ್ಅಡ್ವಾಂಟೇಜ್, ಈಗ ನಿಮ್ಗೆ ಗ್ರೀಡಿ ಮೆಥಡ್ ಅನ್ನ ನಾನು ಹೇಳ್ಬೇಕು ಅಂತ ಹೇಳಂದ್ರೆ, ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡಿ ಆ ಸ್ಟೋರಿಯಲ್ಲಿ ಹೇಗೆ ಆ ಮನಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ನಾವು ಗ್ರೀಡಿ ಟೆಕ್ನಿಕ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದೆ. ಅಂದ್ರೆ ಆ ಪ್ರಾಬ್ಲಮ್ ಅಲ್ಲಿ ಸಾಲ್ವೇಷನ್ ಗೆ ನಮ್ಗೆ ಸೊಲ್ಯೂಷನ್ ಅಲ್ಲಿ ಗ್ರೀಡಿ ಟೆಕ್ನಿಕ್ ಬೇಕಾಯ್ತು. ಸೊ ಆ ತರ ಈ ಗ್ರೀಡಿ ಅಲ್ಗಾರಿದಮ್ ಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಗ್ರೀಡಿ ಪ್ರಾಬ್ಲಮ್ಸ್ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಿಟ್ ಕಾಂಪ್ಲೆಕ್ಸ್. ಸೊ ನಾವು ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ಲುಕ್ ಅಟ್ ದಿ ಗ್ರೀಡಿ ಅಲ್ಗಾರಿದಮ್, ಹೌ ಇಟ್ ಗೋಸ್. ಸೊ ಎಸ್, ವಿ ಹ್ಯಾವ್ ದ ಇನ್ಪುಟ್ ದಟ್ ಇಸ್ ಅನ್ ಅರೇ. ಒಂದು ಅರೇ ಅನ್ನ ಇನ್ಪುಟ್ ಆಗಿ ತಗೊಳ್ತೀವಿ. ದಟ್ ಅರೇ ಕಂಟೇನ್ ಸಮ್ ಕೈಂಡ್ ಆಫ್ ಆಬ್ಜೆಕ್ಟ್ಸ್ ಆರ್ ವ್ಯಾಲ್ಯೂಸ್ ಅಂತ ಇಟ್ಕೊಳ್ಳೋಣ. ದೆನ್ ಆಬ್ವಿಯಸ್ಲಿ ನಮಗೆ ಈ ಗ್ರೀಡಿ ಅಲ್ಗಾರಿದಮ್ ಅಲ್ಲಿ ಬರ್ತಕ್ಕಂಥ ಔಟ್ಪುಟ್ ಏನು, ಸೊಲ್ಯೂಷನ್ ವೆಕ್ಟರ್. That solution vector contains all the choices what we have made from the given set of array. ಕೊಟ್ಟಿರ್ತಕ್ಕಂಥ ಅರೇ ನಲ್ಲಿ ನಾವು ಒಂದೊಂದೇ ಸಬ್ ಸೆಟ್ ಅನ್ನ ಚಾಯ್ಸ್ ಅನ್ನು ಮಾಡ್ತಾ ಹೋಗ್ತೀವಿ. ಆ ಚಾಯ್ಸ್ ನಮಗೆ ಸ್ಯಾಟಿಸ್ಫೈ ಆಯ್ತು ಕನ್ಸ್ಟ್ರೇಂಟ್ ಅಂದ್ರೆ ಸೊಲ್ಯೂಷನ್ ವೆಕ್ಟರ್ ಗೆ ಹಾಕ್ತಾ ಹೋಗ್ತೀವಿ. ಫೈನಲ್ ಆಗಿ ನಮ್ಮ ಒಂದು ರಿಕ್ವೈರ್ಡ್ ಸೊಲ್ಯೂಷನ್ ಸಿಕ್ಕ ತಕ್ಷಣ ನಾವು ಸೊಲ್ಯೂಷನ್ ವೆಕ್ಟರ್ ನ ಪ್ರೆಸೆಂಟ್ ಮಾಡ್ತೀವಿ as the output. So again, moving ahead, initially the solution vector is initialized to 0. Then until we are not done with all the objects of the array, we keep on making the choices. So if we consider this x as one of the elements to be chosen from the array, x antakantadu a antakanta input array inda choose agtakanta ಒಂದು element ಅಂತ ಅನ್ಕೊಂಡ್ರೆ, if that element satisfies the given constraint, ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟಿವ್ ಫಂಕ್ಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಅದನ್ನ ಫೀಸಿಬಲ್ ಸೊಲ್ಯೂಷನ್ ಅಂತ ಕರಿಬಹುದು. ಆ ತರ ಸೊಲ್ಯೂಷನ್ ಫೀಸಿಬಲ್ ಆಗಿತ್ತು ಅಂದ್ರೆ, ಎಕ್ಸ್ ಇಸ್ ಫೀಸಿಬಲ್ ಅಂದ್ರೆ, ದೆನ್ ವಿ ಕ್ಯಾನ್ ಆಡ್ ಇಟ್ ಟು ಎಸ್. ಸೊ ಇಲ್ಲಿ ಏನ ಮಾಡ್ತಾ ಇದೀವಿ ನಾವು, ಎಸ್ ಅಂತಕ್ಕಂಥ ಸೊಲ್ಯೂಷನ್ ವೆಕ್ಟರ್, ಆ ಸೊಲ್ಯೂಷನ್ ವೆಕ್ಟರ್ ಒಳಗಡೆಗೆ ಎಕ್ಸ್ ಅನ್ನ ನಾವು ಹಾಕ್ತಾ ಇದೀವಿ. ಯೂನಿಯನ್ ಆಪರೇಷನ್ ಅಂದ್ರೆ ಹಾಕ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ದೆನ್ ವಿ ಆರ್ ಗೋಯಿಂಗ್ ಟು ಫೈನಲಿ ರಿಟರ್ನ್ ದಿ ಸೊಲ್ಯೂಷನ್ ವೆಕ್ಟರ್. ನೌ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಗೇನ್ ವಿಲ್ ಕಮ್ ಬ್ಯಾಕ್ ಟು ಅವರ್ ಮನಿ ಎಕ್ಸಾಂಪಲ್. ನಾವು ವಿಲ್ ರಿಲೇಟೆಡ್ ಟು ಅವರ್ ಮನಿ ಎಕ್ಸಾಂಪಲ್. ಸೊ ಇನಿಷಿಯಲಿ ಥಿಂಕ್ ದಟ್ ವಿ ಹ್ಯಾವ್ ಅನ್ ಅರೇ, ಹೌದಾ? ಸೊ 20, 10 ಮತ್ತೆ 5 ಅಂತಕ್ಕಂಥ ಡಿನಾಮಿನೇಷನ್ಸ್ ನ ಒಂದು ಅರೇ ಅನ್ನ ನಾವು ನೋಡಿದ್ವಿ. ಸೊ ನಾವು ಇಫ್ ವಿ ಕನ್ಸಿಡರ್ ದಿಸ್ ಆಸ್ ಅನ್ ಅರೇ, ಎ ಇನ್ಪುಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ದೆನ್ ವಿಲ್ ಟೇಕ್ ಅ ಸೊಲ್ಯೂಷನ್ ವೆಕ್ಟರ್. ಸೊ ನಮಗೆ ಏನ್ ಬೇಕಿತ್ತು, ಅಲ್ಲಿ $35 ಬೇಕಿತ್ತು. ಸೊ ಸೊಲ್ಯೂಷನ್ ವೆಕ್ಟರ್ ಒಳಗಡೆಗೆ ಫೈನಲ್ ಆಗಿ 35 ಇರ್ಬೇಕು ನಮಗೆ.
ಸೊ ಈಗ ಒಂದೊಂದೇ ಆಬ್ಜೆಕ್ಟ್ ಅನ್ನ ನಾವು ಚೂಸ್ ಮಾಡ್ತಾ ಹೋಗೋಣ. ಏನ್ ಹೇಳ್ತೀವಿ ನಾವು, ಅಂಟಿಲ್ ವಿ ಆರ್ ನಾಟ್ ಡನ್ ವಿತ್ ಆಲ್ ದಿ ಆಬ್ಜೆಕ್ಟ್ಸ್. ಸೊ ಎಲ್ಲ ಆಬ್ಜೆಕ್ಟ್ಸ್ ಅನ್ನ ನಾವು ಎಕ್ಸ್ಪ್ಲೋರ್ ಮಾಡದ ಹೊರತು will be choosing each object from A. So the first object what we consider here is we need to make a greedy choice, remember. So out of 20, 10 and 5, the greedy choice would be what? Yes, it would be 20. So that 20, since it is less than 25, I can choose this 20. So ಈಗ 20 feasible ಆಗಿರೋದ್ರಿಂದ I am going to add it to the solution vector. So ಈಗ 20 ನಾನು solution vector ಗೆ add ಮಾಡ್ತಾ ಇದ್ದೀನಿ. Okay, so I added. ಈಗ ಇನ್ನು ಉಳಿದಂತ ಆಬ್ಜೆಕ್ಟ್ಸ್ ಎಷ್ಟು? ಎಸ್, 10 ಮತ್ತೆ 5 ಎರಡು ಆಬ್ಜೆಕ್ಟ್ ಉಳಿತು. ಸೊ ದ ಇನ್ಪುಟ್ ಅರೇ ಕಂಟೆಂಟ್ಸ್ ನಾವು 2 ಆಬ್ಜೆಕ್ಟ್ಸ್. ಈ 2 ಆಬ್ಜೆಕ್ಟ್ಸ್ ಅಲ್ಲಿ ಅಗೇನ್ ನಾವು ಕಮ್ ಬ್ಯಾಕ್, ವಿ ಆರ್ ನಾಟ್ ಡನ್ ವಿತ್ ದಿ ಆಬ್ಜೆಕ್ಟ್ಸ್ ಯೆಟ್. ಸೊ ಈಗ ಮತ್ತೆ ಒಂದು ಎಕ್ಸ್ ಅನ್ನು ಚೂಸ್ ಮಾಡ್ಬೇಕಂದ್ರೆ ನಾವು ಇಫ್ ದಿಸ್ 10 ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್, ಇಫ್ ಇಟ್ ಇಸ್ ಫೀಸಿಬಲ್ ಅಂದ್ರೆ 35 ಒಳಗಡೆಗೆ ನಾವೀಗ ಹಾಕಿದ್ದು 20, ಹಿಂದಿನ ಚಾಯ್ಸ್ ಅದು ಪ್ರೀವಿಯಸ್ ಚಾಯ್ಸ್ ಫಸ್ಟ್ ಚಾಯ್ಸ್ ಅದು, ಆ 20 ಅನ್ನ 35 ಡಿಡಕ್ಟ್ ಮಾಡಿದ್ರೆ ಉಳಿದಿದಂತದ್ದು 15. ಆ 15 ನಲ್ಲಿ 10 ಅನ್ನ ಚೂಸ್ ಮಾಡಬಹುದಾ? ಸಿನ್ಸ್ 10 is less than 15, we can obviously choose 10. So now we'll choose 10. Yes, we added 10 to the solution vector. ನೋಡಿ ಈಗ x ಅನ್ನ ಮತ್ತೆ ನಾವು solution vector ಗೆ ಹಾಕಿದ್ವಿ. ಇದು ಎಲ್ಲಿ ತನಕ ಮಾಡ್ತಿರ್ಬೇಕು? Until we are not done with all the objects in the array. Remember, yes. Now we are still left with one more object in the array. Now we'll take this object and check whether it is a feasible solution. Feasible ಅಂದ್ರೆ ಏನು ಉಳಿದಿದೆ ಎಷ್ಟು? ಫಸ್ಟ್ ಟೈಮ್ 20 ಚೂಸ್ ಮಾಡಿದ್ದಕ್ಕೆ ಸೆಕೆಂಡ್ ಚಾಯ್ಸ್ ಅಲ್ಲಿ ನಾವು 10 ಅನ್ನ ತಗೊಂಡ್ವಿ. ಸೊ ಸೆಕೆಂಡ್ ಚಾಯ್ಸ್ ಅಲ್ಲಿ 10 ತಗೊಂಡು ಫಸ್ಟ್ 2 ಚಾಯ್ಸಸ್ ಅಲ್ಲಿ 30 ಆಗಿದ್ದಕ್ಕೆ ಉಳಿದ ಕೆಪಾಸಿಟಿ ಎಷ್ಟು? 35 ಅಲ್ಲಿ 5 ಮಾತ್ರ. ಸೊ ಆ 5 ಗೆ ಇಲ್ಲಿರ್ತಕ್ಕಂಥ ಅರೇನ ಆಬ್ಜೆಕ್ಟ್ ಹೊಂದತ್ತಾ ಅಂತ ನೋಡ್ತೀವಿ. ಸೊ ದಿಸ್ 5 ಮ್ಯಾಚಸ್ ವಿತ್ ದಿ ರಿಮೈನಿಂಗ್ 5, ಹೆನ್ಸ್ it is a feasible solution. So we add the solution to the S now. Yes. So the object is added to the solution vector. Now we are done with all the objects in the array. ನೋಡಿ array ಅಲ್ಲಿ empty ಆಯ್ತು. ಸೊ ಎಲ್ಲ ಆಬ್ಜೆಕ್ಟ್ಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ನಮಗೆ ಈಗ ಬೇಕಾದಂತ ಸೊಲ್ಯೂಷನ್ ವೆಕ್ಟರ್ ಕೂಡ ಸಿಕ್ತು, that is 35, and hence we stop the algorithm. Hope you have understood the algorithm. Finally we are going to return the S. S ಅಲ್ಲಿ ಇರ್ತಕ್ಕಂಥದ್ದು ಯಾವುದು? 20, 10 and 5. ಸೊ ಈ ಮೂರನ್ನು ಕೂಡ ನಾವು solution vector ಗೆ print ಮಾಡ್ತೀವಿ. Yes. Now we'll have a brief revision of what we discussed in the greedy technique. Some of the important notes that we need to make here. So first thing ಏನು greedy algorithm ಅಂತ ಹೇಳಿದ್ರೆ ಅಥವಾ greedy technique ಅಂತ ಹೇಳಿದ್ರೆ ಫಸ್ಟ್ ಇನ್ಸ್ಟೆನ್ಸ್ ನಲ್ಲಿ ಮೊದಲ ಬಾರಿಗೆನೆ ಮೊದಲ ಇನ್ಸ್ಟೆನ್ಸ್ ನಲ್ಲೇನೆ ಐಟರೇಷನ್ ನಲ್ಲೇನೆ ಇಟ್ ಮೇಕ್ಸ್ ದ ಗ್ರೀಡಿ ಚಾಯ್ಸ್. ಸೊ ಗ್ರೀಡಿ ಚಾಯ್ಸ್ ಅನ್ನು ಮಾಡುತ್ತೆ. ಅಗೇನ್ ಮನಿ ಎಕ್ಸಾಂಪಲ್ ರಿಲೇಟ್ ಮಾಡ್ಬೇಕಂದ್ರೆ 20 ಅನ್ನ ಅದು ಚೂಸ್ ಮಾಡ್ತು ಗ್ರೀಡಿ ಆಗಿ, ಹೌದಾ? ಸೊ ಈಗ ಈ ಸೆಲೆಕ್ಷನ್ ಆಫ್ ದಿ ಆಬ್ಜೆಕ್ಟ್ಸ್ ನಾವು ಅರೇನಲ್ಲಿ ಹೇಗ್ ಮಾಡಿದ್ವಿ? ಫಸ್ಟ್ ಇರುವಂತ ಆಬ್ಜೆಕ್ಟ್ ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ, ಸೆಕೆಂಡ್ ಇರುವಂತ ಆಬ್ಜೆಕ್ಟ್ ಸೆಕೆಂಡ್ ಸೆಲೆಕ್ಟ್ ಮಾಡಿದ್ವಿ, ಥರ್ಡ್ ಇರೋದು ಆಮೇಲೆ ಸೆಲೆಕ್ಟ್ ಮಾಡಿದ್ವಿ. ಸೊ ಈ ತರ 1 by 1 ಸೆಲೆಕ್ಟ್ ಮಾಡ್ತಾ ಬಂದ್ವಿ. ಬಟ್ ಯಾವಾಗ್ಲೂ ಪ್ರತಿಯೊಂದು ಸಿಚುಯೇಷನ್ ನಲ್ಲೂ ಪ್ರತಿಯೊಂದು ಪ್ರಾಬ್ಲಮ್ ನಲ್ಲೂ ಹೀಗೆ ನಾವು 1 by 1 ಸೊಲ್ಯೂಷನ್ಸ್ ಅನ್ನ ಆಬ್ಜೆಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗಲ್ಲ. ಸೊ ಫಸ್ಟ್ ಎಕ್ಸ್ ಈಗ ನಾವು 20, 10, 5 ಅನ್ನ x1, x2, x3 ಅಂತ ಕರ್ಕೊಂಡ್ರೆ ಫಸ್ಟ್ ಯಾವಾಗ್ಲೂ x1 ಚೂಸ್ ಮಾಡ್ಬೇಕಂತೇನಿಲ್ಲ, x3 ಕೂಡ ನಾವು ಚೂಸ್ ಮಾಡ್ಬೋದು. ಸೊ x2 ಕೂಡ ಚೂಸ್ ಮಾಡ್ಬೋದು ಅಥವಾ x1 ಅನ್ನೇ ಫಸ್ಟ್ ಆಗಿ ಚೂಸ್ ಮಾಡ್ಬೋದು. ಯಾವ ಆಬ್ಜೆಕ್ಟ್ಸ್ ಅನ್ನ ಯಾವ ಆರ್ಡರ್ ನಲ್ಲಿ ಬೇಕಾದ್ರೂ ಚೂಸ್ ಮಾಡ್ಬೋದು, provided it should be a greedy choice at that moment. Okay, hope you have understood. Now the second important note that we need to make here is the sub problem which arises after every iteration in the greedy algorithm. We are going to make a choice, greedy choice. ಸೊ ಒಂದು ಚಾಯ್ಸ್ ಅನ್ನ ಮಾಡಿದ್ಮೇಲೆ ಏನ್ ಸಬ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಆ ಸಬ್ ಪ್ರಾಬ್ಲಮ್ ಗೆ ಮತ್ತೆ ನಾವು ಸೊಲ್ಯೂಷನ್ ಅನ್ನ ಹುಡುಕ್ತಾ ಹೋಗ್ತೀವಿ, ಅಗೇನ್ ಇನ್ ದ ಫಾರ್ಮ್ ಆಫ್ ಅ ಗ್ರೀಡಿ ಚಾಯ್ಸ್. ಎಸ್. ನಾವು ಸೆಲೆಕ್ಷನ್ ಅನ್ನ ನಾವು ಮಾಡಬೇಕಾದ್ರೆ ಆ ಸೆಲೆಕ್ಷನ್ ಫೀಸಿಬಲ್ ಆದ್ರೆ ವಿ ಆರ್ ಗೋಯಿಂಗ್ ಟು ಆಡ್ ಇಟ್ ಟು ದಿ ಸೊಲ್ಯೂಷನ್ ವೆಕ್ಟರ್, ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಾರ್ಡ್ ಇಟ್. Now let us see what is the again important note. Successive choices ನಾವು ಏನ್ ಮಾಡ್ತಾ ಹೋಗ್ತೀವಿ in the forthcoming iterations. It always depends upon the previous choice. Yes, ನಾವು ಫಸ್ಟ್ ಚಾಯ್ಸ್ ಅಲ್ಲಿ 20 ಅನ್ನ ಚೂಸ್ ಮಾಡಿದಕ್ಕೆ ಮನಿ ಎಕ್ಸಾಂಪಲ್ ಅಲ್ಲಿ ಸೆಕೆಂಡ್ ಟೈಮ್ ನಮ್ಗೆ 10 ಅನ್ನ ಚೂಸ್ ಮಾಡ್ಬೇಕಾಯ್ತು. 20 ಮತ್ತೆ ಚೂಸ್ ಮಾಡಕ್ ಬರ್ಲಿಲ್ಲ, ಯಾಕಂದ್ರೆ ಉಳಿದಿದ್ 15. ಆ 15 ನಲ್ಲಿ ನಮಗೆ ಗ್ರೇಟೆಸ್ಟ್ ಡಿನಾಮಿನೇಷನ್ ಅಂದ್ರೆ 10. ಸೊ ಫಸ್ಟ್ ಸೆಕೆಂಡ್ ಚಾಯ್ಸ್ ಅಲ್ಲಿ 20 ಮತ್ತೆ 10 ಅನ್ನ ಚೂಸ್ ಮಾಡಿದಕ್ಕೆ ಉಳಿದಂತದ್ದು 5. ಆ 5 ಗೆ ಮತ್ತೆ 20 ಆಗ್ಲಿ 10 ಆಗ್ಲಿ ಚೂಸ್ ಮಾಡಕ್ ಆಗಲ್ಲ. ವಿ ವೇರ್ ಲೆಫ್ಟ್ ವಿತ್ ಆಪ್ಷನ್ ಟು ಚೂಸ್ ಓನ್ಲಿ 5.
ಹೌದಾ? ಸೊ ಹಾಗಾದ್ರೆ ನಮ್ಮ ಮುಂದೆ ಬರ್ತಕ್ಕಂತ ಐಟರೇಷನ್ಸ್ ಅಥವಾ ಮುಂದೆ ಬರ್ತಕ್ಕಂತ ಚಾಯ್ಸಸ್ ಅನ್ನ ನಾವು ಹೇಗೆ ತಗೊಳ್ಬಹುದು ಅಂದ್ರೆ ಹಿಂದಿನ ಚಾಯ್ಸ್ನ ಮೇಲೆ ಮುಂದಿನ ಚಾಯ್ಸ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನಾವು ಎಸ್ ಆಫ್ ಕೋರ್ಸ್ ಇದು ಟಾಪ್ ಡೌನ್ ಸೊಲ್ಯೂಷನ್ ಸಿಗುತ್ತೆ ನಮ್ಗೆ ಗ್ರೀಡಿ ಮೆಥಡ್ ಅಲ್ಲಿ. ಹೆನ್ಸ್ ದ ಪ್ರಾಬ್ಲಮ್ ಸೈಜ್ ಡಿಕ್ರೀಸಸ್ ಆಫ್ಟರ್ ಎವ್ರಿ ಚಾಯ್ಸ್ ಆರ್ ಆಫ್ಟರ್ ಎವ್ರಿ ಐಟರೇಷನ್ ಅಂತಾನೆ ಹೇಳ್ಬೋದು. ಎಸ್, that's for now. I hope you have understood the basic concepts of a greedy method. So thanks for watching the video.